ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ನೀವೆಲ್ಲ ಬಹಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಜ್ಞಾನದ ತರಗತಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಸೋಮವಾರ ನಿಮ್ಗೆ ಹೇಳ್ದಂಗೆ ಗುರುವಾರದ ತರಗತಿಯಲ್ಲಿ ನೀರಿನ ಸ್ಥಿತಿಗಳ ಕುರಿತಿದಂತಹ ಪಾಠ ಅಂತ ಹೇಳಿದ್ರೆ ಅದು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ನೋಡೋಣ. ಸೊ ಎಲ್ಲಾರು ಕೂಡ ಪರೀಕ್ಷೆಗೆ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತೀನಿ. ಪರೀಕ್ಷೆಯಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತೆ. ಹಿಂದನೆ ಕೂಡ ಹೇಳಿದ್ದೆ, ಈಗ್ಲೂ ಕೂಡ ಪುನರಾವರ್ತಿಸ್ತಾ ಇದ್ದೀನಿ. 1, 2, 3, 4, 5, 6, 7, 8, 9 ಹಾಗೂ 10 ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನ ಕೊಡಲಾಗುತ್ತೆ, ABCD ಅಂತ. ಉದಾಹರಣೆಗೆ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಮೊದಲನೇ ಪ್ರಶ್ನೆಯ ಉತ್ತರ B ಆಗಿರಬಹುದು, ಎರಡನೇ ಪ್ರಶ್ನೆಯ ಉತ್ತರ C ಆಗಿರಬಹುದು, ಮೂರನೇ ಪ್ರಶ್ನೆಯ ಉತ್ತರ D ಆಗಿರಬಹುದು, ನಾಲ್ಕನೇ ಪ್ರಶ್ನೆಯ ಉತ್ತರ A, B ಈ ರೀತಿಯಾಗಿ ಇರಬಹುದು. ಸೊ ನೀವು ಇದನ್ನ ನಿಮ್ಮ ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಂತ ಹೋಗಿ. ಈ ಒಂದು ಪರೀಕ್ಷೆಯ ಕೊನೆಯಲ್ಲಿ ನಾನು ನಿಮ್ಗೆ ಉತ್ತರಗಳನ್ನ ಕೊಟ್ಟಾಗ ಎಷ್ಟು ಉತ್ತರ ಸರಿಯಾಗಿದೆ ಅಂತ ನೀವು ನೋಟ್ ಮಾಡ್ಕೊಂತ 10ಕ್ಕೆ ನಿಮ್ಗೆ ಎಷ್ಟು ಅಂಕ ಬಂದಿದೆ ಅಂತ ನೀವು ಬರ್ದಿಟ್ಕೊಂಡು ನಿಮ್ಮನ್ನ ನೀವೇ ಅನಲೈಸ್ ಮಾಡ್ಕೊಬಹುದು. ಯಾವ ಹಂತದಲ್ಲಿ ನೀವಿದ್ದೀರಾ, ಓಕೆ, ವೇರ್ ಡು ಯು ಸ್ಟ್ಯಾಂಡ್ ಅಂತ ಅನಲೈಸ್ ಮಾಡ್ಕೊಬಹುದು. ಈಗ ತಡ ಮಾಡದೆ ಪ್ರಶ್ನೆಗಳನ್ನ ನೋಡೋಣ. ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ, ಈ ಪಾಠದ ಮೊದಲನೇ ಪ್ರಶ್ನೆ. ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸ್ವಲ್ಪ ದೊಡ್ಡದ್ ಮಾಡ್ಲಾ? ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ A, ನೀರಿನ ಸಣ್ಣ ಹನಿಗಳು. ಆಪ್ಷನ್ B, ನೀರಿನ ಸಣ್ಣ ಹನಿಗಳ ಸರಪಳಿ. ಆಪ್ಷನ್ C, ನೀರಿನ ಸಾಂದ್ರೀಕರಣ. ಆಪ್ಷನ್ D, ನೀರಿನ ದ್ರವ್ಯರಾಶಿ. ಓಕೆ, ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ A, ನೀರಿನ ಸಣ್ಣ ಹನಿಗಳು. ಆಪ್ಷನ್ B, ನೀರಿನ ಸಣ್ಣ ಹನಿಗಳ ಸರಪಳಿ. ಆಪ್ಷನ್ C, ನೀರಿನ ಸಾಂದ್ರೀಕರಣ. ಆಪ್ಷನ್ D, ನೀರಿನ ದ್ರವ್ಯರಾಶಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅಂತ ಅನ್ಬಿಟ್ಟು ನೀವು ಗೆಸ್ ಮಾಡಿ. ನಿಮ್ಗೆ 10 ಸೆಕೆಂಡ್ಸ್ಗಳ ಟೈಮ್ ಅನ್ನ ಕೊಡ್ತೀನಿ. ಐ ಗಿವ್ ಯು 10 seconds ಟೈಮ್. ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್ ಆಯ್ತಾ? ಸೊ ಸರಿಯಾದಂತಹ ಉತ್ತರ ಯಾವುದು? ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ನಾವು ನೀರಿನ ಸಾಂದ್ರೀಕರಣ ಅಂತ ಕರಿತೀವಿ. ನೀರಿನ ಸಾಂದ್ರೀಕರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವೆಶ್ಚನ್. ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ಏನೆಂದು ಕರೆಯುತ್ತಾರೆ? ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಇದನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ಇತರ ಆಕಾರಗಳಲ್ಲಿ ನಮ್ಮ ಪ್ರದೇಶದ
ದೈನಂದಿನ ದತ್ತಾಂಶವಾಗಿ ವರದಿ ಮಾಡಲಾಗುತ್ತೆ. ನ್ಯೂಸ್ ಪೇಪರ್ಗಳಲ್ಲಿ ಮತ್ತೆ ರೇಡಿಯೋ ಟಿವಿಗಳಲ್ಲಿ ನಾವು ಕಾಣ್ತಾ ಹೋಗ್ಬಹುದು. ದತ್ತಾಂಶ ಡೇಟಾ ನೀಡ್ತಾ ಹೋಗ್ತಾರೆ. ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ಏನೆಂದು ಕರೀತಾರೆ? ಆಪ್ಷನ್ ಎ ಆರ್ದ್ರತೆ, ಆಪ್ಷನ್ ಬಿ ಹವಾಮಾನ ವರದಿ, ಆಪ್ಷನ್ ಸಿ ವಾತಾವರಣ ದತ್ತಾಂಶ, ಆಪ್ಷನ್ ಡಿ ಆಪ್ಷನ್ ಬಿ ಮತ್ತು ಸಿ. ಇನ್ನೊಮ್ಮೆ ಹೇಳ್ತೀನಿ, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಇದನ್ನ ನಾವು ಪತ್ರಿಕೆಗಳಲ್ಲಿ ಮತ್ತು ಇತರ ಆಕಾರಗಳಲ್ಲಿ ನಮ್ಮ ಪ್ರದೇಶದ ದೈನಂದಿನ ದತ್ತಾಂಶವಾಗಿ ವರದಿ ಮಾಡಲಾಗುತ್ತದೆ. ಸೊ ಅದು ಆಪ್ಷನ್ ಎ ಆರ್ದ್ರತೆ, ಆಪ್ಷನ್ ಬಿ ಹವಾಮಾನ ವರದಿ, ಆಪ್ಷನ್ ಸಿ ವಾತಾವರಣ ದತ್ತಾಂಶ, ಆಪ್ಷನ್ ಡಿ ಆಪ್ಷನ್ ಬಿ ಮತ್ತು ಸಿ. ಸರಿಯಾದಂತಹ ಉತ್ತರ ಏನಿರಬಹುದು? ಸಮಯವನ್ನ ತೆಗೆದುಕೊಂಡು ಉತ್ತರಿಸಿ. ಆಯ್ತಾ? ಸೊ ಏನು ಉತ್ತರ? ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ಏನೆಂದು ಕರೆಯುತ್ತಾರೆ? ಮತ್ತೆ ಇದನ್ನ ಪತ್ರಿಕೆಗಳಲ್ಲಿ ವಿವಿಧ ಆಕಾರಗಳಲ್ಲಿ ನಾವು ನೋಡ್ತೀವಿ. ಇದನ್ನ ಹ್ಯುಮಿಡಿಟಿ ಅಂತಾರೆ, ಅಥವಾ ಕನ್ನಡದಲ್ಲಿ ಆರ್ದ್ರತೆ ಅಂತ ಕರೀತಾರೆ. ಎಷ್ಟೋ ಜನ ಹವಾಮಾನ ವರದಿ ಇರಬಹುದು ಅಂತ ಆಯ್ಕೆ ಮಾಡಿರಬಹುದು, ಅಥವಾ ಇವೆರಡು ಒಂದೇ ಆದ್ರಿಂದ ಆಪ್ಷನ್ ಬಿ ಮತ್ತು ಸಿ ಅಂತ ಆಯ್ಕೆ ಮಾಡಿರಬಹುದು. ಆದ್ರೆ ಸರಿಯಾದಂತಹ ಉತ್ತರ ಆರ್ದ್ರತೆ. ಆರ್ದ್ರತೆ ತಿಳಿತಾ? ಹ್ಯುಮಿಡಿಟಿ. ನೆಕ್ಸ್ಟ್, ಮೂರನೇ ಪ್ರಶ್ನೆ. ಈ ಕೆಳಗಿನ ವಾಕ್ಯಗಳಲ್ಲಿ ನೀರಿನ ವಿವಿಧ ಸ್ಥಿತಿಗಳ ಗುಣಗಳ ಕುರಿತು ಯಾವುದು ಸರಿ ಇದೆ ಅಂತ ಗುರುತಿಸಿ. ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಸರಿ ಇದೆ ಅಂತ ನೀವು ಗುರುತಿಸಬೇಕಾಗುತ್ತೆ. ಮೊದಲನೇ ಆಪ್ಷನ್, ನೀರು ಘನ ಸ್ಥಿತಿಯಲ್ಲಿ ಯಾವ ಪಾತ್ರೆಯಲ್ಲಿ ಇಟ್ಟರೂ ತನ್ನ ಆಕಾರವನ್ನ ಉಳಿಸಿಕೊಳ್ಳುತ್ತೆ. ಓಕೆ, ಘನ ಸ್ಥಿತಿ ಸಾಲಿಡ್ ಸ್ಟೇಟ್ ಅಲ್ಲಿ ಅದು ಶೇಪ್ ಏನಿದೆ ಅದನ್ನ ಹಾಗೆ ಉಳಿಸ್ಕೊಳ್ಳುತ್ತೆ. ಆಪ್ಷನ್ ಬಿ, ನೀರು ದ್ರವ ಸ್ಥಿತಿಯಲ್ಲಿ ಹರಿಯುತ್ತದೆ ಮತ್ತು ತನ್ನ ಆಕಾರವನ್ನ ಬದಲಿಸುತ್ತದೆ. ಸೊ ಯಾವ ಕಂಟೈನರ್ ಹಾಕಿದ್ರು ಆ ಶೇಪ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ನೀರು ಅನಿಲ ಸ್ಥಿತಿಯಲ್ಲಿ ದೊರೆಯುವ ಅವಕಾಶದಲ್ಲೆಲ್ಲುವ ಹರಡುವ ಗುಣವನ್ನು ಪ್ರದರ್ಶಿಸುತ್ತದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಕೆಳಗಿನ ವಾಕ್ಯಗಳಲ್ಲಿ ನೀರಿನ ಸ್ಥಿತಿಗಳ ಡಿಫ್ರೆಂಟ್ ಸ್ಟೇಟ್ ಆಫ್ ವಾಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೇಳಿ ಯಾವ್ದು ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಘನ ಸ್ಥಿತಿಯಲ್ಲಿ ಯಾವ ಪಾತ್ರೆಯಲ್ಲಿ ಇಟ್ಟರೂ ಕೂಡ ತನ್ನ ಆಕಾರವನ್ನ ನೀರು ಉಳಿಸ್ಕೊಳ್ಳುತ್ತೆ. ನೀರು ದ್ರವ ಸ್ಥಿತಿಯಲ್ಲಿ ಹರಿಯುತ್ತೆ ಮತ್ತು ತನ್ನ ಆಕಾರವನ್ನ ಬದಲಿಸುತ್ತೆ. ನೀರು ಅನಿಲ ಸ್ಥಿತಿಯಲ್ಲಿ ದೊರೆಯುವ ಅವಕಾಶದಲ್ಲೆಲ್ಲ ಹರಡುವ ಗುಣವನ್ನ ಪ್ರದರ್ಶಿಸುತ್ತೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಯಾವ್ದು ಇದಕ್ಕೆ ಸರಿಯಾದಂತಹ ಉತ್ತರ? ಎಲ್ಲಾ ಆಪ್ಷನ್ಗಳು ಸರಿಯಾದಿರೋದೇ ಆಗಿರಬಹುದು ಅಲ್ವಾ? ಸೊ ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ ಅಂತ ನೀವು ಆಯ್ಕೆ ಮಾಡ್ಬೇಕಾಗುತ್ತೆ. ಹಿಯರ್ ವಿ ಗೋ. 10 seconds ಟೈಮ್ ನ ನಿಮ್ಗೆ ನೀಡಲಾಗ್ತಾ ಇದೆ. ಟೈಮ್ ಅಪ್. ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ? ಎಲ್ಲಾ ವಾಕ್ಯಗಳು ಸರಿಯಾಗೇ ಇರೋದ್ರಿಂದ ಎಲ್ಲವೂ ಕೂಡ ಸರಿಯಾಗೇ ಇರುತ್ತೆ. ನೀರಿನ ಸ್ಥಿತಿಗಳ ಕುರಿತಾಗಿರುವಂತದ್ದು. ಓಕೆ, 4ನೇ ಪ್ರಶ್ನೆ. ಸಾಮಾನ್ಯವಾಗಿ ಒದ್ದೆ ಬಟ್ಟೆ ಒಣಗುವಾಗ ಅಥವಾ ನೆಲವನ್ನ ಒರೆಸುವಾಗ ಇಂತಹ ಪ್ರಕ್ರಿಯೆಗಳಲ್ಲಿ ನೀರು ಏನಾಗುತ್ತೆ?
ಸಾಮಾನ್ಯವಾಗಿ ಒದ್ದೆ ಬಟ್ಟೆ ಒಣಗುವಾಗ ಅಥವಾ ನೆಲವನ್ನ ಒರೆಸುವಾಗ ಇಂತಹ ಪ್ರಕ್ರಿಯೆಗಳಲ್ಲಿ ನೀರು ಏನಾಗುತ್ತೆ? ಆಪ್ಷನ್ ಎ ಹರಡಿಕೊಳ್ಳುತ್ತದೆ, ಆಪ್ಷನ್ ಬಿ ಮಾಯವಾಗುತ್ತದೆ, ಆಪ್ಷನ್ ಸಿ ಘನಸ್ಥಿತಿಗೆ ತಲುಪುತ್ತದೆ, ಆಪ್ಷನ್ ಡಿ ಆವೀಕರಣಗೊಳ್ಳುತ್ತದೆ. ಸೊ ಯಾವುದು ಸರಿಯಾದಂತಹ ಉತ್ತರ? ನೀರು ಹರಡಿಕೊಳ್ಳುತ್ತಾ, ಇಲ್ಲ ಮಾಯವಾಗುತ್ತಾ, ಇಲ್ಲ ಘನಸ್ಥಿತಿಗೆ ತಲುಪುತ್ತಾ, ಅಥವಾ ಆವೀಕರಣಗೊಳ್ಳುತ್ತಾ? ಯಾವ್ದಿದೆ ಸರಿಯಾದಂತಹ ಉತ್ತರನ ಆಯ್ಕೆ ಮಾಡಿ. ನಿಮ್ಗೆ 10 ಸೆಕೆಂಡ್ಸ್ ಟೈಮ್ ಇದೆ. ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಡಿ ಆವೀಕರಣಗೊಳ್ಳುತ್ತದೆ, ಇವಾಪರೇಟ್ಸ್. ಓಕೆ, ನೆಕ್ಸ್ಟ್ ಐದನೇ ಪ್ರಶ್ನೆ. ಆರ್ದ್ರ ಗಾಳಿಯಿಂದ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರನ್ನ ಉತ್ಪಾದಿಸುವ ಯಂತ್ರಕ್ಕೆ ಇರುವ ಹೆಸರೇನು? ಫ್ರಮ್ ದ ಹ್ಯುಮಿಡಿಫೈಯರ್, ವಾಟರ್ ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಯಂತ್ರಕ್ಕೆ ಇರುವಂತಹ ಹೆಸರೇನು? ಆಪ್ಷನ್ ಎ ಏರ್ ಕೂಲರ್, ಆಪ್ಷನ್ ಬಿ ವಾತಾವರಣ ನೀರು ಉತ್ಪಾದಕ ಯಂತ್ರ, ಆಪ್ಷನ್ ಸಿ ಅಟ್ಮಾಸ್ಫೆರಿಕ್ ವಾಟರ್ ಜನರೇಟರ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆರ್ದ್ರ ಗಾಳಿಯಿಂದ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರನ್ನು ಉತ್ಪಾದಿಸುವ ಯಂತ್ರಕ್ಕೆ ಇರುವಂತಹ ಹೆಸರು ಆಪ್ಷನ್ ಎ ಏರ್ ಕೂಲರ್, ಆಪ್ಷನ್ ಬಿ ವಾತಾವರಣ ನೀರು ಉತ್ಪಾದಕ ಯಂತ್ರ, ಆಪ್ಷನ್ ಸಿ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. 10 seconds ಟೈಮ್. ಡನ್. ಸೊ ಸರಿಯಾದಂತಹ ಉತ್ತರ ಏನು? ಆರ್ದ್ರ ಗಾಳಿಯಿಂದ ನೀರನ್ನ ಸಂಗ್ರಹಿಸಿ ನೀರು ಉತ್ಪಾದಿಸುವ ಯಂತ್ರಕ್ಕೆ ಇರುವಂತಹ ಹೆಸರು ವಾತಾವರಣ ಉತ್ಪಾದಕ ಯಂತ್ರ ಅಥವಾ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅಂತ. ಏರ್ ಕೂಲರ್ ಅಲ್ಲ. ಸೊ ಮೇಲಿನ ಎಲ್ಲವೂ ಆಗೋದಿಲ್ಲ. ಆಪ್ಷನ್ ಬಿ ಮತ್ತು ಸಿ ಇವೆರಡು ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ. ಘನವಸ್ತುಗಳನ್ನ ದ್ರವ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸಾಲಿಡ್ ವಸ್ತುಗಳನ್ನ ಲಿಕ್ವಿಡ್ ಸ್ಟೇಟ್ಗೆ ಕರ್ಕೊಂಡ್ಬರುವಂತಹ ಸಿಚುವೇಶನ್ಗೆ ಏನನ್ನುತ್ತಾರೆ? ಘನವಸ್ತುಗಳನ್ನ ದ್ರವ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ದ್ರವಿಸುವಿಕೆ, ಆಪ್ಷನ್ ಬಿ ದ್ರವ್ಯ, ಆಪ್ಷನ್ ಸಿ ದ್ರಾವಣ, ಆಪ್ಷನ್ ಡಿ ದ್ರವಿತ. ಸೊ ಯಾವ್ದು ಸರಿಯಾದಂತಹ ಉತ್ತರ? ದ್ರವಿಸುವಿಕೆ, ದ್ರವ್ಯ, ದ್ರಾವಣ, ದ್ರವಿತ. 5 ಸೆಕೆಂಡ್ ಸಾಕನ್ಸುತ್ತಲ್ವಾ ಇದಕ್ಕೆ? ಚಿಂತಿಸಿ ಉತ್ತರಿಸಿ.
ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಆಪ್ಷನ್ ಸಿ, ದ್ರಾವಣ. ಸೊ ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ. ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸೊ ನಾವ್ ಇಲ್ಲಿ ಏನ್ ಕಲ್ತಿದ್ವಿ? ಘನವನ್ನ ದ್ರವ ಸ್ಥಿತಿಗೆ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನ ದ್ರಾವಣ ಅಂತ ಕರೀತಾರೆ ಅಂತ ಕಲ್ತಿದ್ವಿ. ಅದೇ ರೀತಿ ದ್ರವವನ್ನ ಲಿಕ್ವಿಡ್ ನ ಸಾಲಿಡ್ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸೊ ಲಿಕ್ವಿಡ್ ನ ಸಾಲಿಡ್ ಹೇಗ್ ಮೇಡಮ್ ಕನ್ವರ್ಟ್ ಮಾಡಕ್ಕಾಗತ್ತೆ? ಇಡ್ಲಿ ಹಿಟ್ಟು ಯಾವ ರೂಪದಲ್ಲಿರುತ್ತೆ? ದ್ರವ ರೂಪದಲ್ಲಿ ಇರ್ತಲ್ವಾ, ಅದನ್ನ ಬೇಯಿಸಿದಾಗ ಏನಾಗುತ್ತೆ? ಘನ ರೂಪಕ್ಕೆ ತಿರುಗುತ್ತೆ. ಸೊ ಇದನ್ನ ಏನಂತ ಕರೀತಾರೆ? ಆಪ್ಷನ್ ಎ ಗಣಕೀಕರಣ, ಆಪ್ಷನ್ ಬಿ ಘನೀಕರಣ, ಆಪ್ಷನ್ ಸಿ ಘನ ಪ್ರದರ್ಶನ, ಆಪ್ಷನ್ ಡಿ ಸಾಂದ್ರೀಕರಣ. ಸೊ ಸರಿಯಾದಂತಹ ಉತ್ತರ ಏನಿರಬಹುದು? ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಗಣಕೀಕರಣ, ಘನೀಕರಣ, ಘನ ಪ್ರದರ್ಶನ, ಸಾಂದ್ರೀಕರಣ. ಸೊ ಸರಿಯಾದಂತಹ ಸೂಕ್ತವಾದಂತಹ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿ. 10 ಸೆಕೆಂಡ್ಸ್ ಟೈಮ್ ಚಾಲು ಅಲ್ಲಿ ಇದೆ. ಸರಿಯಾದಂತಹ ಉತ್ತರ ಏನಿದೆ? ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಘನೀಕರಣ. ಕನ್ಫ್ಯೂಸ್ ಆಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳು ಇರುತ್ತೆ. ಘನಕೀಕರಣ, ಘನ ಪ್ರದರ್ಶನ. ಆದ್ರೆ ನಿಮ್ಮ ಗಮ್ಯ ಸರಿಯಾದಂತಹ ಉತ್ತರದ ಕಡೆಗೆ ಮಾತ್ರ ಇರ್ಬೇಕು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ. ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಸಂಗ್ರಹಿಸಿದಾಗ ಅದು ತಣ್ಣಗೆ ಇರುತ್ತೆ. ಇದ್ರ ಅನುಭವ ನಿಮ್ಗೆ ಎಲ್ಲರಿಗೂ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದರ ಹೊರಮೈ ಮೇಲೆ ನೀರು ಒಸರಿ ಆವಿಯಾಗುತ್ತೆ. ಈ ರೀತಿ ನೀರು ಒಸರಿ ಆವಿಯಾಗುವಂತಹ ಪ್ರಕ್ರಿಯೆಯನ್ನ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ ಆವೀಕರಣದ ಪರಿಣಾಮ, ಆಪ್ಷನ್ ಬಿ ಶೀತಲ ಪರಿಣಾಮ, ಆಪ್ಷನ್ ಸಿ ಶೈತ್ಯನ್ನ ಪರಿಣಾಮ, ಆಪ್ಷನ್ ಡಿ ಮಡಿಕೆ ತಂಪು ಪರಿಣಾಮ. ಸೊ ಯಾವುದು ಸರಿಯಾದಂತಹ ಸೂಕ್ತವಾದಂತಹ ಉತ್ತರ ಆಗುತ್ತೆ? ಅಗೇನ್ 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಸಂಗ್ರಹಿಸಿದಾಗ ಅದು ತಣ್ಣಗೆ ಇರುತ್ತೆ. ಏಕೆಂದರೆ ಅದರ ಹೊರ ಮೇಲ್ಮೈ ಮೂಲಕ ನೀರು ಒಸರಿ ಆವಿಯಾಗುತ್ತೆ. ಇದನ್ನ ಏನಂತ ಕರೆಯುತ್ತಾರೆ? ಆಪ್ಷನ್ ಎ ಆವೀಕರಣದ ಪರಿಣಾಮ, ಆಪ್ಷನ್ ಬಿ ಶೀತಲ ಪರಿಣಾಮ, ಆಪ್ಷನ್ ಸಿ ಶೈತ್ಯನ್ಯ ಪರಿಣಾಮ, ಆಪ್ಷನ್ ಡಿ ಮಡಿಕೆ ತಂಪು ಪರಿಣಾಮ. ಸೊ ಸರಿಯಾದಂತಹ ಉತ್ತರ ಏನಾಗಿರುತ್ತೆ? ವೆರಿ ಗುಡ್. ಅದು ಶೀತಲವಾಗೂ ಇರುತ್ತೆ, ಮಡಿಕೆಯ ತಂಪು ಇರುತ್ತೆ, ಮತ್ತೆ ಆವೀಕರಣ ಕೂಡ ಆಗುತ್ತೆ. ಆದ್ರೆ ಈ ಪರಿಣಾಮವನ್ನ ಕೂಲಿಂಗ್ ಎಫೆಕ್ಟ್, ಕೋಲ್ಡ್ ಎಫೆಕ್ಟ್ ಅಥವಾ ಶೈತ್ಯನ್ನ ಪರಿಣಾಮ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ಏನಂತ ಕರೀತಾರೆ? ಸೊ ಭೂಮಿಗೂ ಆಕಾಶಕ್ಕೂ ಇರುವಂತಹ ಒಂದು ನೆಂಟಸ್ತಿಕೆ. ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ಏನಂತ ಕರೀತಾರೆ? ಆಪ್ಷನ್ ಎ ಜಲ ಪರಿಚಲನೆ, ಆಪ್ಷನ್ ಬಿ ಜಲ ಪರ್ಯಟನೆ, ಆಪ್ಷನ್ ಸಿ ಜಲಚಕ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಪ್ಷನ್ ಎ ಜಲ ಪರಿಚಲನೆ, ಆಪ್ಷನ್ ಬಿ ಜಲ ಪರ್ಯಟನೆ, ಆಪ್ಷನ್ ಸಿ ಜಲಚಕ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಯಾವ್ದು ಸರಿಯಾದಂತಹ ಉತ್ತರ? ಹಿಯರ್ ವಿ ಗೋ ವಿತ್ 10 ಸೆಕೆಂಡ್ ಟೈಮ್.
ಸೊ ಯಾವ್ದ್ ಮಕ್ಳೇ ಸರಿಯಾದಂತಹ ಉತ್ತರ? ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ಏನಂತೀವಿ? ಜಲ ಪರ್ಯಟನೆ ಅಲ್ಲ. ಜಲಚಕ್ರ ಅಂತ ಕರಿತೀವಿ. ಏನಂತೀವಿ? ಜಲಚಕ್ರ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಅಥವಾ 10ನೇ ಪ್ರಶ್ನೆ. ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ನೀವೇ ಗುರುತಿಸ್ಬೇಕಾಗತ್ತೆ. ಆಪ್ಷನ್ ಎ, ವಿಸ್ತೀರ್ಣ ಆರ್ದ್ರತೆಯ ಗಾಳಿಯ ಚಲನೆ ಇದು ಆವಿಯಾಗುವಿಕೆಯನ್ನ ವೇಗವಾಗಿ ಅಥವಾ ನಿಧಾನವಾಗಿ ಮಾಡುವ ಪರಿಸ್ಥಿತಿಗಳನ್ನ ಹೊಂದಿದೆ. ಆಪ್ಷನ್ ಬಿ, ನೀರಿನ ಅನೇಕ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ಮಳೆ ಆಗುತ್ತದೆ. ಆಪ್ಷನ್ ಸಿ, ನೀರನ್ನ ಕಾಸಿದಾಗ ಅಥವಾ ತಂಪು ಮಾಡಿದಾಗ ಅದು ಹಿಮವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಪ್ಷನ್ ಡಿ, ನೀರು ಘನ, ದ್ರವ ಮತ್ತು ಅನಿಲಗಳೆಂಬ 3 ಸ್ಥಿತಿಗಳಲ್ಲಿ ಕಂಡು ಬರುತ್ತದೆ. ಸೊ ಇಡೀ ಚಾಪ್ಟರ್ MCQ ಅಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ. ಈ ರೀತಿ ಕ್ವೆಶ್ಚನ್ಸ್ ಗಳನ್ನ ಕೇಳಿ. ಸೊ ಇದಕ್ಕೆ ಸೂಕ್ತವಾದಂತಹ ಉತ್ತರ ಏನಿರಬಹುದು? ಈ ಸಲ ಸಡಿಲತೆ ಒಂದ್ ಅರ್ಧ ನಿಮಿಷ ಟೈಮ್ ಅನ್ನು ಕೊಡ್ತೀನಿ. 20 ಸೆಕೆಂಡ್ ಜಾಸ್ತಿ ಮಾಡ್ತೀನಿ ಸಿನ್ಸ್ ಇಟ್ ಇಸ್ ಕ್ವೈಟ್ ಟ್ರಿಕ್ಕಿ ಆಗಿರೋದ್ರಿಂದ. ಸೊ ಇದ್ರಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಗುರುತಿಸ್ಬೇಕಾಗುತ್ತೆ. ಮೊದಲನೇ ಆಪ್ಷನ್, ವಿಸ್ತೀರ್ಣ ಆರ್ದ್ರತೆಯ ಗಾಳಿಯ ಚಲನೆ ಇದು ಆವಿಯಾಗುವಿಕೆಯನ್ನ ವೇಗವಾಗಿ ಅಥವಾ ನಿಧಾನವಾಗಿ ಮಾಡುವ ಪರಿಸ್ಥಿತಿಯನ್ನ ಹೊಂದಿರುತ್ತೆ. ನೀರಿನ ಅನೇಕ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ಮಳೆ ಆಗುತ್ತದೆ. ನೀರನ್ನ ಕಾಸಿದಾಗ ಅಥವಾ ತಂಪು ಮಾಡಿದಾಗ ಅದು ಹಿಮವಾಗಿ ಪರಿವರ್ತನೆಗೊಳ್ಳುತ್ತದೆ. ನೀರು ಘನ, ದ್ರವ ಮತ್ತು ಅನಿಲಗಳೆಂಬ ವಿಭಿನ್ನ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ವೆರಿ ಗುಡ್. ನೀರನ್ನ ಕಾಸಿದಾಗ ಅಥವಾ ತಂಪು ಮಾಡಿದಾಗ ಅದೇನ್ ಹಿಮವಾಗಿ ಬದಲಾಗೋದಿಲ್ಲ. ಕಾಸ್ದಾಗ ಕಾಯುತ್ತೆ, ತಂಪು ಮಾಡಿದಾಗ ಗಡ್ಡೆ ಕಟ್ಟುತ್ತೆ. ಸೊ ಆದ್ರಿಂದ ಸರಿಯಾದಂತಹ ಉತ್ತರ, ನೀರನ್ನ ಕಾಸಿದಾಗ ಅಥವಾ ತಂಪು ಮಾಡಿದಾಗ ಅದು ಹಿಮವಾಗಿ ಪರಿವರ್ತನೆ ಆಗುವುದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು, ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ದಲ್ಲಿ ದಯವಿಟ್ಟು ನಮ್ಮ ಈ ಒಂದು ಸಂದೇಶದ ನಂಬರ್ ಕಳಿಸಿದ್ರಲ್ಲ, ನನ್ನ ಆ ಒಂದು ನಂಬರ್ಗೆ ನೀವು ಡೌಟ್ಗಳನ್ನ ಕೇಳಬಹುದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಬಹುದು. ತಿಳಿತಾ? ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ನೀರಿನ ಸಾಂದ್ರೀಕರಣ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳೋರು ನೋಟ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ನೋಟ್ ಆಗ್ತಿಲ್ಲ ಅಂತ ಹೇಳಿದಾಗ ನಿಮ್ಮ ಒಂದು ಕೋಆರ್ಡಿನೇಟರ್ ಯಾರಿದ್ದಾರೆ ಅವ್ರನ್ನ ಕೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಲಾಗಿನ್ ಆಗ್ಬಿಟ್ಟು ಅಲ್ಲೂ ಕೂಡ ನೋಟ್ ಮಾಡ್ಕೊಂಡು ಹೋಗಬಹುದು. ನೆಕ್ಸ್ಟ್, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣವನ್ನ ಆರ್ದ್ರತೆ ಅಂತ ಕರಿತೀವಿ. ಇದೇ ಆರ್ದ್ರತೆಯನ್ನ ನಾವು ಹವಾಮಾನ ವರದಿ, ಧಾರವಾಡದ ಹವಾಮಾನ ಇವತ್ತು ಆರ್ದ್ರತೆ ಎಷ್ಟಿದೆ ಆರ್ದ್ರತೆ ನೀವೇ ಹೇಳ್ಬೇಕು ನಮ್ಗೆ. ಸೊ ಬೆಂಗಳೂರಿನಲ್ಲಂತೂ ಮೋಡ ಕವಿದಂತಹ ವಾತಾವರಣ ಇದೆ. ಸೊ ಅದನ್ನ ನಾವು ಆರ್ದ್ರತೆ ಅಂತ ಕರಿತೀವಿ. ನೆಕ್ಸ್ಟ್, 3ನೇ ಪ್ರಶ್ನೆ. ಈ ವಾಕ್ಯಗಳಲ್ಲಿ ಎಲ್ಲಾ ವಾಕ್ಯಗಳು ಸರಿ ಇತ್ತು. ನೀರು ದ್ರವ ಸ್ಥಿತಿಯಲ್ಲಿ ಹರಿಯುತ್ತೆ, ಘನ ಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಆಕಾರವನ್ನ ಪಡೆದುಕೊಳ್ಳುತ್ತೆ, ಮತ್ತೆ ಅನಿಲ ಸ್ಥಿತಿಯಲ್ಲಿ ಹರಡುವಂತಹ ಗುಣವನ್ನ ಹೊಂದಿರುತ್ತೆ. ಸೊ ಎಲ್ಲನೂ ಸರಿಯಾಗಿರುತ್ತೆ. ಮತ್ತೆ ಸಾಮಾನ್ಯವಾಗಿ ಒದ್ದೆ ಬಟ್ಟೆ ಅಥವಾ ನೆಲವನ್ನ ಒರೆಸುವಾಗ ನೀರು ಆರ್ಚ್ ಹೋಗೋದನ್ನ ನಾವು ಗಮನಿಸಬಹುದು. ಇದನ್ನ ಆವೀಕರಣ, ಇವಾಪರೇಷನ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಆರ್ದ ಗಾಳಿಯಿಂದ ನೀರನ್ನ ಸಂಗ್ರಹಿಸಿ ಕುಡಿಯುವಂತಹ ಯಂತ್ರಕ್ಕೆ ವಾತಾವರಣ ನೀರು ಉತ್ಪಾದಕ ಯಂತ್ರ ಅಥವಾ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅಂತ ಕರಿತೀವಿ. ಘನವಸ್ತುಗಳನ್ನ ದ್ರವ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ದ್ರಾವಣ ಅಂತ ಕರಿತೀವಿ. ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಘನೀಕರಣ ಅಂತ ಕರಿತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಘನ ವಸ್ತುವನ್ನ ದ್ರವ ವಸ್ತುವಾಗಿ ಪರಿವರ್ತನೆ ಮಾಡ್ತಾ ಇದೀವಿ.
ಇಲ್ಲಿ ದ್ರವವನ್ನ ಘನ ಸ್ಥಿತಿಗೆ ಪರಿವರ್ತನೆ ಮಾಡ್ತಾ ಇದೀವಿ. ಅದನ್ನ ಘನೀಕರಣ ಅಂತ ಕರಿತೀವಿ. ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಸಂಗ್ರಹಿಸಿದಾಗ ಅದು ತಣ್ಣಕ್ಕೆ ಇರುತ್ತದೆ. ಕಾರಣ ಶೈತ್ಯನ್ಯ ಪರಿಣಾಮ ಅಥವಾ ಕೂಲಿಂಗ್ ಇಫೆಕ್ಟ್. ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ನಾವು ಜಲಚಕ್ರ ಅಂತ ಕರಿತೀವಿ. ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ಈ ವಾಕ್ಯಗಳಲ್ಲಿ ತಪ್ಪಾಗಿರೋದು ಯಾವುದು? ನೀರನ್ನ ಕಾಸ್ದಾಗ ಅಥವಾ ತಪ್ಪು ಮಾಡಿದಾಗ ಅದು ಹಿಮವಾಗಿ ಪರಿವರ್ತನೆ ಆಗೋದಿಲ್ಲ. ಮತ್ತೆಲ್ಲ ಸಣ್ಣ ಹನಿಗಳು ಸೇರಿ ಖಂಡಿತ ಮಳೆ ಆಗೇ ಆಗುತ್ತೆ. ನೀರು ಘನ, ದ್ರವ ಮತ್ತು ಅನಿಲ ಎಂಬ 3 ಸ್ಥಿತಿಗಳನ್ನ ಹೊಂದಿದೆ. ವಿಸ್ತೀರ್ಣ ಆರ್ದ್ರತೆಯ ಗಾಳಿಯ ಚಲನೆ ಇದು ಆವಿಯಾಗುವಿಕೆಯನ್ನ ವೇಗ ಮಾಡಬಹುದು ಅಥವಾ ನಿಧಾನ ಕೂಡ ಮಾಡಬಹುದು. ಕೆಲವೊಂದ್ಸಲ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಎಷ್ಟು ಒಣಗ ಹಾಕಿದ್ರು ಕೂಡ ಒಣಗದೇ ಇಲ್ಲ ಅಂತೀವಲ್ಲ, ಆ ರೀತಿಯಾಗಿ. ಇದಾಗಿತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಹಳೆ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ವಾ ವಿಷಯ. ಸೊ ಹಲವಾರು ರೀತಿಯಾದಂತಹ ಒಂದ್ ರೀತಿ ಬೇರ್ಪಡಿಸುವಿಕೆ ವಿಧಾನವನ್ನ ಅರ್ಥೈಸ್ಕೊಳ್ತಾ ಹೋಗೋಣ. ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರ್ಪಡಿಕೆಯ ವಿಧಾನಗಳು. ಓಕೆ, ಇಲ್ಲೊಂದು ಮಾತಿದೆ, ಕಬೀರ್ ಹೇಳಿರೋದು, ತೂರುವಿಕೆಯು ಕಾಳುಗಳನ್ನ ಉಳಿಸಿಕೊಳ್ಳುವ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ. ಹಾಗೆಯೇ ಋಷಿಗಳು ದುರ್ಗುಣವನ್ನ ತ್ಯಜಿಸುವಾಗ ಸದ್ಗುಣಗಳನ್ನ ಉಳಿಸ್ಕೊಳ್ತಾರೆ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಮನದಾಳದಲ್ಲಿ ಕೃಷಿಯನ್ನ ಮಾಡ್ಬೇಕೆಂತ ಕೃಷಿಯನ್ನ ಮಾಡ್ಬೇಕು, ನಮ್ಮ ಒಂದು ಅನ್ವೇಷಣೆ ಅನ್ನುವಂತಹ ಅನಲೈಸೇಷನ್ ಅನ್ನುವಂತಹ ಕೃಷಿಯನ್ನ ಮಾಡ್ಬೇಕು. ಸೊ ಆಗ ನಮ್ಮಲ್ಲಿರುವಂತಹ ದುರ್ಗುಣಗಳು ಹೇಗೆ ಹೊಟ್ಟುಗಳು ಹಾರು ಹೋಗುತ್ತೋ ಆ ರೀತಿ ಹಾರು ಹೋಗಿ ಸದ್ಗುಣ ಸಂಪನ್ನರಾಗ್ತೀವಿ. ಓಕೆ, ಸೊ ಈಗ ದಿನನಿತ್ಯದ ಜೀವನದಲ್ಲಿ ನಾವು ಬೇರ್ಪಡಿಸುವಿಕೆಯ ಹಲವಾರು ವಿಧಾನಗಳನ್ನ ನಾವು ಗಮನಿಸಿರ್ತೀವಿ ಅಥವಾ ನೋಟ್ ಮಾಡ್ಕೊಂಡಿರ್ತೀವಿ. ಸೊ ನಿಮ್ಗೆ ಗೊತ್ತಿರುವಂತಹದ್ನ ನೀವು ಕೂಡ ಇಲ್ಲಿ ಹಂಚ್ಕೊಳ್ತಾ ಹೋಗಬಹುದು. ಕೆಲವೊಂದಿಷ್ಟು ಸಪರೇಷನ್ ಮೆಥಡ್ಸ್ ಗಳನ್ನ ನಾನು ನಿಮ್ಗೀಗ ತೋರಿಸ್ತೇನೆ. ನನ್ ಸ್ಕ್ರೀನ್ ಕಾಣಿಸ್ತಾ ಇರಬಹುದು. ಎಲ್ಲಾ ಕುತ್ಕೊಂಡು ನೋಡಿ, ಅಕ್ಕಿಯಲ್ಲಿ ಕಲ್ಲನ್ನ ಆರಿಸೋದು, ಬೇಳೆಯಲ್ಲಿ ಕಲ್ಲನ್ನ ಆರಿಸೋದು ಅಂತ ಮಾಡ್ತಿರ್ತಾರೆ. ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ ನಾವು. ಕೈಯಲ್ಲಿ ಈ ರೀತಿ ಆರಿಸುವಂಥದ್ದು, ಮತ್ತೆ ಈ ರೀತಿ ಬಡಿದು ಅದ್ರಲ್ಲಿರುವಂತಹ ಹೊಟ್ಟನ್ನ ಹಾರಿಸ್ತಾರೆ. ಮತ್ತೆ ಇದನ್ನ ವಿನ್ನೋವಿಂಗ್ ಅಂತ ಕರಿತೀವಿ. ಗಾಳಿಯಲ್ಲಿ ತೂರುವಿಕೆ ಮಾಡೋದ್ರಿಂದ ಹೊಟ್ಟನ್ನ ಆರಿಸಿ ಸದೃಢವಾದಂದನ್ನ ಮಾತ್ರ ಉಳಿಸ್ಕೊಂತಾರೆ. ಈಗ ತಾಯಿ ಮಜ್ಜಿಗೆಯನ್ನ ಮಾಡ್ಬೇಕು ಅಥವಾ ಬೆಣ್ಣೆಯನ್ನ ತೆಗಿಬೇಕಂದ್ರೆ ಮಜ್ಜಿಗೆಯಲ್ಲಿ ಕಡ್ಕೋಲಲ್ಲಿ ಕಡ್ದು 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 ಅದರಲ್ಲಿ ಬೆಣ್ಣೆಯನ್ನ ತೆಗಿತಾರೆ. ಅದೇ ರೀತಿ ಮುಂದುವರೆದು ಹೋಗಿ ನೋಡೋದಾದ್ರೆ ಒಬ್ಬ ಬಡಗಿ ಮ್ಯಾಗ್ನೆಟ್ ಅನ್ನ ಬಳಸ್ಕೊಳೋದ್ರ ಮೂಲಕ ಬಿದ್ದಿರುವಂತಹ ಕಬ್ಬಿಣದ ತುಂಡುಗಳನ್ನ ಆಯ್ಕೆ ಮಾಡ್ತಾನೆ. ಅದನ್ನ ಅವನು ಎತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹಾಗೇನೆ ಕಬ್ಬಿಣ ಒಂದು ಬೇರೆ ವಸ್ತುಗಳ ಜೊತೆ ಮಿಶ್ರಣ ಆದಾಗ ಮ್ಯಾಗ್ನೆಟ್ ಅನ್ನ ಬಳಸಿ ಕೂಡ ನಾವು ಅದನ್ನ ಸೆರೆ ಹಿಡಿಬಹುದು. ಅದೇ ರೀತಿ ಉಪ್ಪನ್ನ ಬೇರ್ಪಡಿಸುವಂತಹ ಟೆಕ್ನಿಕ್ ಕೂಡ ನಾವು ಕೇಳಿರಬಹುದು. ಸೊ ಇವೆಲ್ಲವೂ ಕೂಡ ಬೇರ್ಪಡಿಸುವಿಕೆಯ ಹಲವಾರು ವಿಧಾನಗಳ ಬಗ್ಗೆ ಕುರಿತಾಗಿತ್ತು. ಮುಂದಿನ ಕ್ಲಾಸ್ ನಲ್ಲಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಒಂದೊಂದೇ ವಿಧಾನಗಳ ಕುರಿತು ತಿಳ್ಕೊಂತ ಸಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.